ನೀನು ಬದುಕುತ್ತಿರುವ ಈ ಯುಗವೇ ಕಲಿಯುಗ. ಇದು ಧರ್ಮ ಕುಸಿಯುವ ಕಾಲ, ಆದರೆ ಅದೇ ಸಮಯದಲ್ಲಿ ಭಕ್ತಿಗೆ ಅತ್ಯಂತ ಸುಲಭವಾದ ಕಾಲವೂ ಆಗಿದೆ. ಇತರ ಯುಗಗಳಲ್ಲಿ ಜನರು ಕಠಿಣ ತಪಸ್ಸು, ಯಜ್ಞ, ದೀರ್ಘ ಧ್ಯಾನಗಳ ಮೂಲಕ ನನ್ನನ್ನು ಹುಡುಕಬೇಕಾಗಿತ್ತು. ಆದರೆ ಕಲಿಯುಗದಲ್ಲಿ ಕೇವಲ ನಿಷ್ಕಪಟ ಮನಸ್ಸಿನಿಂದ ನನ್ನ ನಾಮಸ್ಮರಣೆ ಮಾಡಿದರೆ ಸಾಕು, ನಾನು ನಿನ್ನ ಹೃದಯದಲ್ಲಿ ವಾಸಿಸುತ್ತೇನೆ. ಕಲಿಯುಗದಲ್ಲಿ ಸತ್ಯವು ದುರ್ಬಲವಾಗುತ್ತದೆ, ಅಹಂಕಾರವು ಮನುಷ್ಯನನ್ನು ಆವರಿಸುತ್ತದೆ, ಹಣವೇ ದೇವರಂತೆ ಕಾಣುತ್ತದೆ, ಸಂಬಂಧಗಳು ಸ್ವಾರ್ಥದ ಮೇಲೆ ನಿಂತಿರುತ್ತವೆ, ಧರ್ಮವು ಮಾತಿನಲ್ಲಿ ಮಾತ್ರ ಉಳಿಯುತ್ತದೆ. ಆದರೆ ನೀನು ಭಯಪಡುವ ಅಗತ್ಯವಿಲ್ಲ. ಯುಗ ಬದಲಾಗಬಹುದು, ಆದರೆ ನಾನು ಬದಲಾಗುವುದಿಲ್ಲ. ಕಲಿಯುಗದಲ್ಲಿ ಜನರು ಧರ್ಮವನ್ನು ಮರೆತು ಸ್ವಾರ್ಥದ ಹಿಂದೆ ಓಡುತ್ತಾರೆ. ನೀತಿ, ನಿಷ್ಠೆ, ಸತ್ಯ ಇವುಗಳ ಬೆಲೆ ಕಡಿಮೆಯಾಗುತ್ತದೆ. ಆದರೆ ನೆನಪಿರಲಿ, ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಒಂದು ಸಣ್ಣ ದೀಪವು ಅದನ್ನು ದೂರ ಮಾಡಬಲ್ಲದು. ನೀನೇ ಆ ದೀಪವಾಗು. ನೀನು ಸತ್ಯವನ್ನು ಹಿಡಿದುಕೊಂಡರೆ ನನ್ನ ಶಕ್ತಿ ನಿನ್ನೊಳಗೆ ಹರಿಯುತ್ತದೆ. ಧರ್ಮವನ್ನು ಕಾಪಾಡಲು ದೊಡ್ಡ ಯುದ್ಧ ಬೇಕಾಗಿಲ್ಲ. ನಿನ್ನ ದೈನಂದಿನ ಜೀವನದಲ್ಲೇ ಸತ್ಯವಾಗಿ ನಡೆದುಕೊಳ್ಳುವುದು ಸಾಕು. ಈ ಯುಗದಲ್ಲಿ ಮನಸ್ಸು ಅಶಾಂತವಾಗಿರುತ್ತದೆ. ಹೋಲಿಕೆ, ಸ್ಪರ್ಧೆ, ಲೋಭ ಇವು ಮನಸ್ಸನ್ನು ಕಾಡುತ್ತವೆ. ಜನರು ಹೊರಗಿನ ಲೋಕದಲ್ಲಿ ಸಂತೋಷ ಹುಡುಕುತ್ತಾರೆ, ಆದರೆ ಒಳಗಿನ ಶಾಂತಿಯನ್ನು ಮರೆತು ಬಿಡುತ್ತಾರೆ. ನಾನು ಹೇಳುತ್ತೇನೆ, ನಿನ್ನ ಮನಸ್ಸನ್ನು ಗೆಲ್ಲು. ಮನಸ್ಸೇ ನಿನ್ನ ಸ್ನೇಹಿತ, ಮನಸ್ಸೇ ನಿನ್ನ ಶತ್ರು. ಧ್ಯಾನ, ನಾಮಸ್ಮರಣೆ, ಸತ್ಸಂಗ ಇವು ಮನಸ್ಸನ್ನು ಶುದ್ಧಗೊಳಿಸುತ್ತವೆ. ನೀನು ಪ್ರತಿದಿನ ಕೆಲಕ್ಷಣ ನನ್ನನ್ನು ಸ್ಮರಿಸಿದರೆ ನಿನ್ನೊಳಗಿನ ಅಶಾಂತಿ ನಿಧಾನವಾಗಿ ಕರಗುತ್ತದೆ. ಕಲಿಯುಗದಲ್ಲಿ ಸಂಬಂಧಗಳು ತಾತ್ಕಾಲಿಕವಾಗಿರುತ್ತವೆ. ಪ್ರೀತಿ ಸ್ವಾರ್ಥದಿಂದ ಮಸುಕಾಗುತ್ತದೆ, ಆದರೆ ನಿಜವಾದ ಪ್ರೀತಿ ಎಂದಿಗೂ ನಾಶವಾಗುವುದಿಲ್ಲ. ನೀನು ಪ್ರೀತಿಯನ್ನು ಪಡೆಯಲು ಬಯಸಿದರೆ ಮೊದಲು ಪ್ರೀತಿಯನ್ನು ಕೊಡು. ನೀನು ಗೌರವ ಬಯಸಿದರೆ ಮೊದಲು ಗೌರವ ನೀಡು. ಸ್ವಾರ್ಥರಹಿತ ಪ್ರೀತಿಯಲ್ಲೇ ನನ್ನ ವಾಸ. ಇತರ ಯುಗಗಳಲ್ಲಿ ತಪಸ್ಸು ಮುಖ್ಯವಾಗಿತ್ತು. ಕಲಿಯುಗದಲ್ಲಿ ಭಕ್ತಿ ಮುಖ್ಯವಾಗಿದೆ. ನೀನು ದೊಡ್ಡ ಯಜ್ಞ ಮಾಡಬೇಕಾಗಿಲ್ಲ, ಹಿಮಾಲಯದಲ್ಲಿ ಕುಳಿತು ಧ್ಯಾನಿಸಬೇಕಾಗಿಲ್ಲ. ನನ್ನ ಹೆಸರನ್ನು ಪ್ರೀತಿಯಿಂದ ಉಚ್ಚರಿಸಿದರೆ ಸಾಕು. ಕೃಷ್ಣ ಎಂದು ಕರೆದರೆ ಸಾಕು, ನಾನು ನಿನ್ನ ಹೃದಯದಲ್ಲಿ ಸ್ಪಂದಿಸುತ್ತೇನೆ. ಜನರು ಕಲಿಯುಗದಲ್ಲಿ ಶೀಘ್ರ ಫಲ ಬಯಸುತ್ತಾರೆ, ಆದರೆ ನೆನಪಿರಲಿ, ಕರ್ಮದ ನಿಯಮ ಯಾವ ಯುಗದಲ್ಲೂ ಬದಲಾಗುವುದಿಲ್ಲ. ನೀನು ಬಿತ್ತಿದ ಬೀಜವೇ ಮೊಳಕೆಯಾಗುತ್ತದೆ. ಸತ್ಕರ್ಮ ಮಾಡಿದರೆ ಶಾಂತಿ, ದುಷ್ಟಕರ್ಮ ಮಾಡಿದರೆ ದುಃಖ. ನಾನು ಹೇಳಿದ್ದೂ ಇದೆ, ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಫಲದ ಮೇಲಿನ ಅಂಟು ದುಃಖಕ್ಕೆ ಕಾರಣವಾಗುತ್ತದೆ. ಕಲಿಯುಗದಲ್ಲಿ ಜ್ಞಾನ ಹೆಚ್ಚಾಗುತ್ತದೆ, ಆದರೆ ವಿನಯ ಕಡಿಮೆಯಾಗುತ್ತದೆ. ತಂತ್ರಜ್ಞಾನ ಬೆಳೆಯುತ್ತದೆ, ಆದರೆ ಆತ್ಮಜ್ಞಾನ ಕುಸಿಯುತ್ತದೆ. ಅಹಂಕಾರ ಮನುಷ್ಯನನ್ನು ನನ್ನಿಂದ ದೂರ ಮಾಡುತ್ತದೆ, ವಿನಯ ಮನುಷ್ಯನನ್ನು ನನ್ನ ಹತ್ತಿರ ತರುತ್ತದೆ. ನೀನು ಎಷ್ಟು ಸಾಧನೆ ಮಾಡಿದರೂ ಅದು ನನ್ನ ಅನುಗ್ರಹದಿಂದ ಎನ್ನುವುದನ್ನು ಮರೆಯಬೇಡ. ಕೆಟ್ಟ ಸಂಗತಿ ಮನಸ್ಸನ್ನು ಕೆಡಿಸುತ್ತದೆ, ಒಳ್ಳೆಯ ಸಂಗತಿ ಆತ್ಮವನ್ನು ಎತ್ತುತ್ತದೆ. ಕಲಿಯುಗದಲ್ಲಿ ಸತ್ಸಂಗವೇ ರಕ್ಷಣೆಯ ಕವಚ. ನೀನು ಯಾರ ಜೊತೆ ಕಾಲ ಕಳೆಯುತ್ತೀಯೋ ಅವರ ಗುಣಗಳು ನಿನ್ನೊಳಗೆ ಬರುತ್ತವೆ. ಆದ್ದರಿಂದ ಸತ್ಯ, ಧರ್ಮ, ಭಕ್ತಿ ಇರುವವರ ಜೊತೆ ಇರು. ಕಲಿಯುಗದಲ್ಲಿ ಭಯ ಹೆಚ್ಚು, ಭವಿಷ್ಯದ ಬಗ್ಗೆ ಆತಂಕ ಹೆಚ್ಚಾಡುತ್ತದೆ. ಆದರೆ ನೆನಪಿರಲಿ, ನಾನು ಕಾಲವನ್ನು ನಿಯಂತ್ರಿಸುವವನು. ನಿನ್ನ ಭವಿಷ್ಯ ನನ್ನ ಕೈಯಲ್ಲಿದೆ. ನೀನು ನಂಬಿಕೆ ಇಟ್ಟರೆ ಭಯ ಕರಗುತ್ತದೆ. ಕಲಿಯುಗದಲ್ಲಿ ಸ್ತ್ರೀಯರ ಮೇಲಿನ ಅನ್ಯಾಯ ಹೆಚ್ಚಾಗುತ್ತದೆ, ಆದರೆ ನಾನು ಹೇಳುತ್ತೇನೆ, ಸ್ತ್ರೀಯರಲ್ಲಿ ದೈವತ್ವವಿದೆ. ಯಾವ ಸಮಾಜ ಸ್ತ್ರೀಯರನ್ನು ಗೌರವಿಸುತ್ತದೋ ಆ ಸಮಾಜವೇ ಉನ್ನತಿಯಾಗುತ್ತದೆ. ನಾನು ಯುಗಾಂತರಗಳಿಂದ ಹೇಳುತ್ತೇನೆ, ಧರ್ಮ ಕುಸಿದಾಗ, ಅಧರ್ಮ ಹೆಚ್ಚಾದಾಗ ನಾನು ಅವತರಿಸುತ್ತೇನೆ. ಕಲಿಯುಗದಲ್ಲಿಯೂ ನಾನು ದೂರದಲ್ಲಿಲ್ಲ. ನೀನು ನನ್ನನ್ನು ಪ್ರೀತಿಯಿಂದ ಕರೆದರೆ ನಿನ್ನ ಹೃದಯದಲ್ಲೇ ನಾನು ಪ್ರತ್ಯಕ್ಷನಾಗುತ್ತೇನೆ. ಕಲಿಯುಗದ ಅಂತಿಮ ಸಂದೇಶ. ಕಲಿಯುಗ ಕಷ್ಟಕರ, ಆದರೆ ಅದೇ ಸಮಯದಲ್ಲಿ ಅತ್ಯಂತ ಪವಿತ್ರ. ಈ ಯುಗದಲ್ಲಿ ಸಣ್ಣ ಸತ್ಕಾರ್ಯಕ್ಕೂ ದೊಡ್ಡ ಫಲ. ಸಣ್ಣ ನಾಮಸ್ಮರಣೆಯು ಮಹತ್ತರ ಪಾಪಗಳನ್ನು ಕರಗಿಸುತ್ತದೆ. ನೀನು ಕತ್ತಲೆಯನ್ನು ದೂರುವುದಕ್ಕಿಂತ ಒಂದು ದೀಪ ಹಚ್ಚು. ನೀನು ಲೋಕವನ್ನು ಬದಲಾಯಿಸಲು ಯತ್ನಿಸುವುದಕ್ಕಿಂತ ನಿನ್ನ ಹೃದಯವನ್ನು ಶುದ್ಧಗೊಳಿಸು. ನಿನ್ನೊಳಗೆ ನಾನಿದ್ದೇನೆ.
ನಿನ್ನ ಉಸಿರಿನಲ್ಲಿ ನಾನಿದ್ದೇನೆ, ನಿನ್ನ ಪ್ರೀತಿಯಲ್ಲಿ ನಾನಿದ್ದೇನೆ. ನನ್ನನ್ನು ಸ್ಮರಿಸು, ಧರ್ಮವನ್ನು ಪಾಲಿಸು, ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ರಾಧೇ ಕೃಷ್ಣ.